ಕಾಡು ಪ್ರಾಣಿಗಳನ್ನು ಸಾಕುವುದಕ್ಕೆ ಕಾನೂನಾತ್ಮಕ ನಿಯಮಗಳಿವೆ. ಆದರೆ ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಎಂಬಂತೆ ಈ ದೇಶದಲ್ಲಿ ಇದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಇತ್ತೀಚೆಗೆ ದೇಶದ ಅಗರ್ಭ ಶ್ರೀಮಂತ ಮುಕೇಶ್ ಅಂಬಾನಿಯ ಪುತ್ರ ಅನಂತ್ ಅಂಬಾನಿಯವರು ಗುಜರಾತ್ನ ಜಾಮ್ನಗರದಲ್ಲಿ ವಂತರ ಎಂಬ ಪ್ರಾಣಿ ರಕ್ಷಣೆ, ಸಂರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವನ್ನು ಐಷಾರಾಮಿಯಾಗಿ ನಿರ್ಮಿಸಿದ್ದಾರೆ. ಸುಮಾರು 3,000 ಎಕರೆಯನ್ನು ಹೊಂದಿರುವ ಈ ಅಭಯಾರಣ್ಯವು ವನ್ಯಜೀವಿ ಆರೈಕೆ ಮತ್ತು ಸಂರಕ್ಷಣೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕೇಂದ್ರವು 43 ಜಾತಿಗಳಲ್ಲಿ 2,000ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ನೆಲೆಯಾಗಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಂತರಾವನ್ನು ಉದ್ಘಾಟಿಸಿದರು. ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಖಾಸಗಿಯಾಗಿ ಇಟ್ಟುಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಸಾಸ್ತಾನದಲ್ಲಿ ವನ್ಯಜೀವಿ ಸಂರಕ್ಷಕ ಐತಾಳ್ ಎಂಬವರು ಗಾಯಗಳಾದ ಕಾಡು ಪ್ರಾಣಿ, ಪಕ್ಷಿಗಳ ರಕ್ಷಣೆ ಮಾಡಿ ಅದನ್ನು ಪೋಷಿಸುತ್ತಿದ್ದರು. ಅಂಥವರ ಮೇಲೆಯೇ ದೂರು ನೀಡಲಾಗಿತ್ತು. ಆದರೆ ವಂತರಾದಲ್ಲಿ ಹೊರದೇಶದ ಹೈಬ್ರಿಡ್ ಪ್ರಾಣಿ, ಪಕ್ಷಿಗಳನ್ನು ತಂದು ಝೂನಲ್ಲಿ ಸಾಕುತ್ತಿದ್ದಾರೆ. ಕಾಡು ಪ್ರಾಣಿಗಳನ್ನು ಖಾಸಗಿಯಾಗಿ ಸಾಕದಂತೆ ಸುಪ್ರೀಂ ಕೋರ್ಟೇ ಸ್ಪಷ್ಟ ನಿರ್ದೇಶನ ನೀಡಿದೆ. ಹಾಗಾಗಿಯೂ ಅಧಿಕಾರಶಾಹಿಗಳು, ಬಂಡವಾಳಶಾಹಿಗಳು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಕಾನೂನನ್ನೇ ಬದಿಗಿಟ್ಟು ಅರಣ್ಯ ಕಾಯ್ದೆಯನ್ನು ಉಲ್ಲಂಘಿಸಿ ಖಾಸಗಿ ಝೂ ಮಾಡುತ್ತಿದ್ದಾರೆ. ಈ ದೇಶದಲ್ಲಿರುವ ಕಾನೂನು ಸಾಮಾನ್ಯ ಜನರಿಗೆ ಮಾತ್ರವೇ ಎಂದು ಸಾಮಾಜಿಕ ಕಾರ್ಯಕರ್ತ, ಪರಿಸರವಾದಿ ಶಶಿಧರ್ ಶೆಟ್ಟಿಯವರು ಪ್ರಶ್ನಿಸಿದ್ದಾರೆ. ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಸಂವಿಧಾನವಿದೆ. ಆದರೂ ಸಾಮಾನ್ಯ ಜನರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಎಂಬಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಅದರಲ್ಲಿ ವಂತರ ಝೂ ಕೂಡ ಒಂದು. ನಮ್ಮ ದೇಶದಲ್ಲಿ ಏನಾದರೂ ಒಂದು ಕಾನೂನು ಬಾಹಿರ ಕಟ್ಟಡಗಳು ಅಥವಾ ಕಾನೂನು ಬಾಹಿರ ಪ್ರಕ್ರಿಯೆಗಳು ನಡೆದಾಗ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಅಂಥ ಜನರು ಒಂದು ಪ್ರಮುಖ ರಾಜಕಾರಣಿಗಳನ್ನು, ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ನೆನೆಸ್ಕೊಂಡವ್ರನ್ನ ಕರೆಸಿ ಅದಕ್ಕೆ ಉದ್ಘಾಟನೆ ಕರೆಸುವಂಥದ್ದು, ಅವರು ಒಂದು ಬಂದು ಹೋದರೆ ಅದು ಅನ್ಅಥರೈಸ್ಡ್ ಆಗಿರುವಂಥದ್ದು ಅಥರೈಸ್ಡ್ ಆಗಿ ಹೋಯಿತು ಅನ್ನುವಂಥ ಕೆಲವೊಂದು ವಿಚಾರಗಳನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಅದೇ ರೀತಿ ಇತ್ತೀಚೆಗೆ ಮುಕೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿಯವರ ಗುಜರಾತಲ್ಲಿ ನಿರ್ಮಾಣ ಮಾಡಿದ ವಂತರ ಅನ್ನುವಂಥ ಈ ಪ್ರೈವೇಟ್ ಝೂ ನಮ್ಮ ದೇಶದ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಅಥವಾ ನಮ್ಮ ಝೂ ಅಥಾರಿಟಿ ಆಫ್ ಇಂಡಿಯಾದ ಕಾನೂನು ಪ್ರಕಾರ ನಮ್ಮ ದೇಶದ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಯಾವುದೇ ಒಂದು ಶೆಡ್ಯೂಲ್ ವೈಲ್ಡ್ ಅನಿಮಲನ್ನು ಆತ ಪ್ರೈವೇಟಾಗಿ ಇಟ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಪ್ರೈವೇಟಾಗಿ ಝೂ ಮಾಡ್ಕೊಳ್ಳಿಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಸಾಸ್ತಾನದಲ್ಲಿ ಒಬ್ಬರು ಐತಾಳರು ಅಂತೇಳಿದ್ದಾರೆ. ಪಾಪ ಆ ಮನುಷ್ಯ ಇಲ್ಲಿ ನಮ್ಮ ಸುತ್ತಮುತ್ತ ಅರಣ್ಯಾಧಿಕಾರಿಗಳೇ ಪೆಟ್ಟಾಗಿ ಬಿದ್ದಂಥ ಎಷ್ಟೋ ಅರಣ್ಯ ಜೀವಿಗಳಂತಂದು ಅವ್ರ ಹತ್ರ ಕೊಟ್ಟು ಅವ್ರು ಅದನ್ನ ಮಗುವಿನ ಥರ ಸಾಕಿ ಅದನ್ನ ಸರಿ ಮಾಡಿ ಇದು ಮಾಡಿದ್ರು. 2 ಬಾರಿ ಅಲ್ಲಿ ಕಂಪ್ಲೇಂಟ್ ಹೋಗಿ ನೀವು ಪ್ರೈವೇಟಾಗಿ ವೈಲ್ಡ್ ಅನಿಮಲ್ಗಳನ್ನು ಸಾಕಬಾರ್ದಂತೇಳಿ ಅದನ್ನೆಲ್ಲ ತಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿರುವಂಥ ಪ್ರಕರಣಗಳನ್ನು ನೋಡಿದ್ದೀರಿ. ಅದು ಅಲ್ಲದೆ ವಿದೇಶಗಳಿಂದ ಆಮೆಗಳನ್ನು ಸಾಗಾಟ ಮಾಡಿದ್ದು, ಬಿಳಿ ಹಬ್ಬ ಮರಿನ ಸಾಗಾಟ ಮಾಡಿದ್ದು, ಏರ್ಪೋರ್ಟಲ್ಲಿ ಹಿಡಿದು ಅವರನ್ನು 3 ವರ್ಷ ಶಿಕ್ಷೆಗೆ ಒಳಪಡಿಸಿದಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಆದರೆ ಈ ಪ್ರಕರಣದಲ್ಲಿ ವಂತರದಲ್ಲಿ ಇಷ್ಟು 3,000ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನು ಅಲ್ಲಿ ದೇಶ ವಿದೇಶಗಳಿಂದ, ಅದು ಪ್ರಾಣಿಗಳನ್ನು ಒಂದು ಗಿಡವನ್ನು ಕೂಡ ನಮ್ಮ ಬೇರೆ ದೇಶದಿಂದ ಇನ್ನೊಂದು ದೇಶಕ್ಕೆ ತರಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಬಯೋಡೈವರ್ಸಿಟಿ ಅಲ್ಲಿ ಡೈಲ್ಯೂಟ್ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಯಿಂದ ಇಂಥ ಪ್ರಾಣಿಗಳನ್ನು, ಅದು ಕೂಡ ಹೈಬ್ರಿಡ್ ಅಂದರೆ ಹುಲಿ ಮತ್ತು ಸಿಂಹಗಳನ್ನು ಕ್ರಾಸಿಂಗ್ ಮಾಡಿರುವಂಥದ್ದಿರಲಿ ಅಥವಾ ಬೇರೆ ಬೇರೆ ದೇಶದ ಹುಲಿಗಳು ಬೇರೆ ಬೇರೆ ದೇಶದ ಸಿಂಹಗಳ ಮುಖಾಂತರ ಉತ್ಪತ್ತಿಯಾದಂಥ ಇನ್ನಿತರ ಅನಿಮಲ್ಸ್ಗಳಿರಲಿ, ಅವುಗಳನ್ನೆಲ್ಲ ತಗೊಂಡು ಬಂದು ದೊಡ್ಡ ಪ್ರಮಾಣದಲ್ಲಿ ಇಂಡಿಯಾಕ್ಕೆ ಸ್ಮಗ್ಲಿಂಗ್ ಮಾಡಿ ಇಲ್ಲಿ ಅದನ್ನು ಅನ್ಅಥರೈಸ್ಡ್ ಆಗಿ ಇಷ್ಟು ದೊಡ್ಡ ಝೂ ಮಾಡ್ತಾರೆ ಅಂತೇಳಿ ಹೇಳಿದರೆ, ನಮ್ಮ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ, ಮಾಡೋಕ್ಕಿಲ್ಲ ಅಂತೇಳಿ ಹೇಳಿ. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದ್ದಾಗಿಯೂ ಕೂಡ ಈ ಅಧಿಕಾರಶಾಹಿಗಳು, ಬಂಡವಾಳಶಾಹಿಗಳು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಈ ಕಾನೂನನ್ನೇ ಸೈಡಿಗಿಟ್ಟು ಈ ರೀತಿ ಒಂದು ಅರಣ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಪ್ರೈವೇಟ್ ಝೂ ಮಾಡ್ಕೊಳ್ತಾರೆ ಅಂತೇಳಿ ಹೇಳಿದರೆ, ನಮ್ಮ ಸಾಮಾನ್ಯ ಜನರ ಒಂದು ಕಟ್ಟಕಡೆಯ ಪ್ರಶ್ನೆ, ನಮ್ಮ ದೇಶದ ಕಾನೂನು ಇರುವಂಥದ್ದು ಸಾಮಾನ್ಯ ಜನರಿಗೆ ಮಾತ್ರವಾ? ದುಡ್ಡಿದ್ದವರಿಗೆ, ರಾಜಕಾರಣಿಗಳಿಗೆ, ಬಂಡವಾಳಶಾಹಿಗಳಿಗೆ ನಮ್ಮ ದೇಶದ ಯಾವುದೇ ಕಾನೂನು ಅಪ್ಲೈ ಆಗುವುದಿಲ್ಲ ಅನ್ನುವಂಥದ್ದು. ಇದು ಕೇವಲ ಒಂದು ವಿಚಾರ ಅಲ್ಲ, ಇಂಥ ಹಲವಾರು ವಿಚಾರಗಳು ನಮಗೆ ಕಣ್ಣಿಗೆ ಕಾಣದ, ಸಾಮಾನ್ಯ ಜನರ ಗಮನಕ್ಕೆ ಬಾರದಂಥ ವಿಚಾರಗಳು ನಮ್ಮ ಸುತ್ತಮುತ್ತ ಇದೆ. ಇದನ್ನು ಪ್ರತಿಯೊಬ್ಬರು
ಪ್ರಶ್ನೆ ಮಾಡಲೇಬೇಕು. ಯಾಕೆ ಹೇಳಿದರೆ ಇವತ್ತು ಝೂ ವಿಚಾರ ಇರ್ಬೋದು, ನಾಳೆ ಇನ್ನೊಂದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂಥ ಇತರ ವಿಚಾರಗಳಿರ್ಬೋದು. ಕಾನೂನು ನಮ್ಮ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂವಿಧಾನ, ಭಾರತೀಯ ನ್ಯಾಯ ಸಂಹಿತೆ ಅಂತ ಏನಾಗಿದೆ ಅದಕ್ಕೆ ಎಲ್ಲರೂ ಪಾಲಿಸಲೇಬೇಕು. ಕೇಂದ್ರ ಸರ್ಕಾರದ ಈಗಾಗಲೇ ಈ ಕುರಿತು ಎಲ್ಲ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಒಂಥರ ಪ್ರೈವೇಟ್ ಝೂನ ವಿರುದ್ಧ ಕ್ರಮ ಕೈಗೊಳ್ತಾ ಇದೆಯೋ ಅಲ್ಲ ಪ್ರಧಾನಿಯವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಅಂತೇಳಿ ಹೇಳಿ ನಾನು ಕೆಟ್ಟದನ್ನೇ ಮಾತಾಡೋದಿಲ್ಲ, ಕೆಟ್ಟದನ್ನು ನೋಡುವುದಿಲ್ಲ, ಕೆಟ್ಟದನ್ನು ಕೇಳುವುದಿಲ್ಲ ಅಂತ ಕೈಕಟ್ಟಿ ಬಾಯಿ ಮುಚ್ಚಿ ಕುಳಿತುಕೊಳ್ಳೋದು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.